ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರಣ್ಯಾರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು, ಸಂಬಂಧ ಯಾವ ಮಾದರಿದು, ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ದರೆ ಇದು ಲಘುವಾಗಿ ತಳ್ಳಿ ಹಾಕುವಂಥ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರರು ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ದರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದೊಂದು ಕಪ್ಪು ಚುಕ್ಕಿ ಅಂತ ನಾವು ಭಾವಿಸಬೇಕಾಗತ್ತೆ. ಗ್ಯಾಂಗ್ ರೇಪ್ ಕೇಸ್ ವಿಚಾರವಾಗಿ ಕೂಡ ನಾವು ಸಾಕಷ್ಟು ಅಂದರೆ ಭದ್ರತೆ ಲೋಪ ಅನ್ನೋದಕ್ಕೆಲ್ಲ ಕಾಣ್ತಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಶಾಸಕರು ಒಂದು ಆರೋಪವನ್ನು ಮಾಡಿದ್ದಾರೆ ಸರ್. ಹಿಂದೆ ಯಡಿಯೂರಪ್ಪ ಅವರ ಅವಧಿಯಲ್ಲಿದ್ದಾಗ ಹಂಪಿಯಲ್ಲಿ ಒಂದು ಸ್ಪೆಷಲ್ ಡಿವಿಷನ್ ಇತ್ತು, ಪೊಲೀಸ್ ಡಿವಿಷನ್ನು. ಸೊ ಅದಿದ್ದಾಗ ಒಂದು ಈ ಥರದ ಯಾವುದೇ ಚಟುವಟಿಕೆಗಳು ಆಗ್ತಾ ಇಲ್ಲ. ಇದೀಗ ಎಲ್ಲೊಂದು ಕಡೆ ಸರ್ಕಾರ ಅದನ್ನು ವಾಪಸ್ ಪಡ್ಕೊಂಡಿರೋದ್ರಿಂದನೇ ಅಷ್ಟೆಲ್ಲ ಆಗ್ತಾ ಇದೆ, ರಕ್ಷಣೆ ಇಲ್ಲ ಅಂತಕ್ಕಂಥ ಹೇಳಿದ್ದಾರೆ. ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು DYSP ಜೊತೆಗೆ 32 ಜನರ ಒಂದು ಅಲ್ಲೊಂದು ಸ್ಪೆಷಲ್ ಟೀಮನ್ನು, ಅದೊಂದು ಟೂರಿಸ್ಟ್ ಪ್ಲೇಸು, ವಿಶೇಷವಾಗಿ ವಿದೇಶಿಯರಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟಾಫನ್ನು ನಿಯೋಜನೆ ಮಾಡಿದ್ರು ಅಂತ ತಿಳಿದು ಬಂದಿತ್ತು. ಯಾಕೆ ಅದನ್ನು ವರ್ಗಾಯಿಸಿದ್ರು, ಯಾಕೆ ವಿತ್ಡ್ರಾ ಮಾಡಿಕೊಂಡ್ರು, ಅದ್ರ ಹಿನ್ನೆಲೆ ಏನು? ಅದೊಂದು ಹಂಪಿ ಒಂದು ವಿಖ್ಯಾತವಾಗಿರುವಂಥ ಒಂದು ಸ್ಥಳ, ಅದೊಂದು ಯುನೆಸ್ಕೋ ಹೆರಿಟೇಜು ಸೈಟು. ಅಲ್ಲಿ ವಿದೇಶಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಭಾರತದ ಬಗ್ಗೆ ಏನು ಮೆಸೇಜ್ ಹೋಗುತ್ತೆ? ಯಾರೋ ಕೆಲವರು ಮಾಡಿದಂಥ ಕೆಲಸ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶಕ್ಕೆ ಕಾರಣ ಆಗುತ್ತೆ, ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ನನಗನ್ಸುತ್ತೆ ಆ ಗ್ಯಾಂಗ್ ರೇಪ್ ಮಾಡಿ ಒಬ್ಬನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ದರೋಡೆ ಮತ್ತು ಸುಲಿಗೆ ಮಾಡಿರ್ತಕ್ಕಂಥವ್ರಿಗೆ ಎನ್ಕೌಂಟ್ರ್ ಮಾಡಬೇಕು. ಅವ್ರಿಗೆ ಎನ್ಕೌಂಟ್ರ್ ಮಾಡೋದು ಒಂದೇ ದಾರಿ. ಆಗ ಉಳಿದವರಿಗೊಂದು ಭಯ ನಿರ್ಮಾಣ ಆಗುತ್ತೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹಾಳಾಗಲೇ ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡೋಕ್ಕೆ ಹೋದವನ್ನ ಗುಂಡಿಟ್ಟು ಬೀದರ್ನಲ್ಲಿ ಕೊಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ಯಾಂಕನ್ನು ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ತಾರೆ. ನಿರಂತರವಾಗಿ ಗ್ಯಾಂಗ್ ರೇಪ್ಗಳು ನಡೀತವೆ, ದರೋಡೆಗಳು ನಡೀತವೆ. ಅಂದರೆ ನಾವೇನು ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಯುತ್ತೆ, ನಾವೇನು ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ರಾಜಕೀಯ ರಕ್ಷಣೆ ಕೊಟ್ಟರೆ ಸಂದೇಶ ಏನಾಗುತ್ತೆ? ಗ್ಯಾಂಗ್ ರೇಪ್ ಮಾಡೋರಿಗೆ ನಾವು ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದನ್ನು ನಿಯಂತ್ರಣಕ್ಕೆ ತರೋಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ನನಗನ್ಸುತ್ತೆ ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾರೋ ಒಬ್ಬ ಕ್ರಿಮಿನಲ್ಸ್ ಹತ್ರ ಭೂಮಿ ಭಾರ ಕಡಿಮೆ ಆಗುತ್ತೆ ಹೊರತು ಏನೂ ತೊಂದರೆ ಆಗಲ್ಲ. ಅವನಿಗೆ ಎನ್ಕೌಂಟ್ರ್ ಮಾಡಿ ಆ ಮೂಲಕ ಸಂದೇಶ ಕೊಡಬೇಕು. ಯಾಕೋ ಏನೋ ಈ ಸರ್ಕಾರ ಎಲ್ಲ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇದೆ, ಕಾನೂನು ಸುವ್ಯವಸ್ಥೆ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥ ದುರದೃಷ್ಟಕರ. ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರಣ್ಯಾರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು, ಸಂಬಂಧ ಯಾವ ಮಾದರಿದು, ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ದರೆ ಇದು ಲಘುವಾಗಿ ತಳ್ಳಿ ಹಾಕುವಂಥ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರರು ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ದರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದೊಂದು ಕಪ್ಪು ಚುಕ್ಕಿ ಅಂತ ನಾವು ಭಾವಿಸಬೇಕಾಗತ್ತೆ. ಗ್ಯಾಂಗ್ ರೇಪ್ ಕೇಸ್ ವಿಚಾರವಾಗಿ ಕೂಡ ನಾವು ಸಾಕಷ್ಟು ಅಂದರೆ ಭದ್ರತೆ ಲೋಪ ಅನ್ನೋದಕ್ಕೆಲ್ಲ ಕಾಣ್ತಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಶಾಸಕರು ಒಂದು ಆರೋಪವನ್ನು ಮಾಡಿದ್ದಾರೆ ಸರ್. ಹಿಂದೆ ಯಡಿಯೂರಪ್ಪ ಅವರ ಅವಧಿಯಲ್ಲಿದ್ದಾಗ ಹಂಪಿಯಲ್ಲಿ ಒಂದು ಸ್ಪೆಷಲ್ ಡಿವಿಷನ್ ಇತ್ತು, ಪೊಲೀಸ್ ಡಿವಿಷನ್ನು. ಸೊ ಅದಿದ್ದಾಗ ಒಂದು ಈ ಥರದ ಯಾವುದೇ ಚಟುವಟಿಕೆಗಳು ಆಗ್ತಾ ಇಲ್ಲ. ಇದೀಗ ಎಲ್ಲೊಂದು ಕಡೆ ಸರ್ಕಾರ ಅದನ್ನು ವಾಪಸ್ ಪಡ್ಕೊಂಡಿರೋದ್ರಿಂದನೇ ಅಷ್ಟೆಲ್ಲ ಆಗ್ತಾ ಇದೆ, ರಕ್ಷಣೆ ಇಲ್ಲ ಅಂತಕ್ಕಂಥ ಹೇಳಿದ್ದಾರೆ. ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು DYSP ಜೊತೆಗೆ 32 ಜನರ ಒಂದು ಅಲ್ಲೊಂದು ಸ್ಪೆಷಲ್ ಟೀಮನ್ನು, ಅದೊಂದು ಟೂರಿಸ್ಟ್ ಪ್ಲೇಸು, ವಿಶೇಷವಾಗಿ ವಿದೇಶಿಯರಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟಾಫನ್ನು ನಿಯೋಜನೆ ಮಾಡಿದ್ರು ಅಂತ ತಿಳಿದು ಬಂದಿತ್ತು. ಯಾಕೆ ಅದನ್ನು ವರ್ಗಾಯಿಸಿದ್ರು, ಯಾಕೆ ವಿತ್ಡ್ರಾ ಮಾಡಿಕೊಂಡ್ರು, ಅದ್ರ ಹಿನ್ನೆಲೆ ಏನು? ಅದೊಂದು ಹಂಪಿ ಒಂದು ವಿಖ್ಯಾತವಾಗಿರುವಂಥ ಒಂದು ಸ್ಥಳ,
ಅದೊಂದು ಯುನೆಸ್ಕೋ ಹೆರಿಟೇಜು ಸೈಟು. ಅಲ್ಲಿ ವಿದೇಶಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಭಾರತದ ಬಗ್ಗೆ ಏನು ಮೆಸೇಜ್ ಹೋಗುತ್ತೆ? ಯಾರೋ ಕೆಲವರು ಮಾಡಿದಂಥ ಕೆಲಸ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶಕ್ಕೆ ಕಾರಣ ಆಗುತ್ತೆ, ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ನನಗನ್ಸುತ್ತೆ ಆ ಗ್ಯಾಂಗ್ ರೇಪ್ ಮಾಡಿ ಒಬ್ಬನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ದರೋಡೆ ಮತ್ತು ಸುಲಿಗೆ ಮಾಡಿರ್ತಕ್ಕಂಥವ್ರಿಗೆ ಎನ್ಕೌಂಟ್ರ್ ಮಾಡಬೇಕು. ಅವ್ರಿಗೆ ಎನ್ಕೌಂಟ್ರ್ ಮಾಡೋದು ಒಂದೇ ದಾರಿ. ಆಗ ಉಳಿದವರಿಗೆ ಒಂದು ಭಯ ನಿರ್ಮಾಣ ಆಗುತ್ತೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹಗಲೇ ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡೋಕ್ಕೆ ಹೋದವನ್ನ ಗುಂಡಿಟ್ಟು ಬೀದರ್ನಲ್ಲಿ ಕೊಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ಯಾಂಕನ್ನು ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ತಾರೆ. ನಿರಂತರವಾಗಿ ಗ್ಯಾಂಗ್ ರೇಪ್ಗಳು ನಡೀತವೆ, ದರೋಡೆಗಳು ನಡೀತವೆ. ಅಂದರೆ ನಾವೇನು ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಯುತ್ತೆ, ನಾವೇನು ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ರಾಜಕೀಯ ರಕ್ಷಣೆ ಕೊಟ್ಟರೆ ಸಂದೇಶ ಏನಾಗುತ್ತೆ? ಗ್ಯಾಂಗ್ ರೇಪ್ ಮಾಡೋರಿಗೆ ನಾವು ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದನ್ನು ನಿಯಂತ್ರಣಕ್ಕೆ ತರೋಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ನನಗನ್ಸುತ್ತೆ ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾರೋ ಒಬ್ಬ ಇಬ್ಬ ಕ್ರಿಮಿನಲ್ಸ್ ಹತ್ರ ಭೂಮಿ ಭಾರ ಕಡಿಮೆ ಆಗುತ್ತೆ ಹೊರತು ಏನೂ ತೊಂದರೆ ಆಗಲ್ಲ. ಅವನಿಗೆ ಎನ್ಕೌಂಟ್ರ್ ಮಾಡಿ ಆ ಮೂಲಕ ಸಂದೇಶ ಕೊಡಬೇಕು. ಯಾಕೋ ಏನೋ ಈ ಸರ್ಕಾರ ಎಲ್ಲ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಕಾನೂನು ಸುವ್ಯವಸ್ಥೆ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥ ದುರದೃಷ್ಟಕರ. ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರಣ್ಯಾರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು? ಸಂಬಂಧ ಯಾವ ಮಾದರಿದು? ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ದರೆ ಇದು ಲಘುವಾಗಿ ತಳ್ಳಿ ಹಾಕುವಂಥ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರರು ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ದರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದೊಂದು ಕಪ್ಪು ಚುಕ್ಕಿ ಅಂತ ನಾವು ಭಾವಿಸಬೇಕಾಗತ್ತೆ. ಗ್ಯಾಂಗ್ ರೇಪ್ ಕೇಸ್ ವಿಚಾರವಾಗಿ ಕೂಡ ನಾವು ಸಾಕಷ್ಟು ಅಂದರೆ ಭದ್ರತೆ ಲೋಪ ಅನ್ನೋದನ್ನೆಲ್ಲ ಕಾಣ್ತಿದೆ. ಜನಾರ್ದನ್ ರೆಡ್ಡಿ ಅವರು ಶಾಸಕರು ಒಂದು ಆರೋಪನ ಮಾಡಿದ್ದಾರೆ ಸರ್. ಹಿಂದೆ ಯಡಿಯೂರಪ್ಪ ಅವರ ಅವಧಿಯಲ್ಲಿದ್ದಾಗ ಹಂಪಿಯಲ್ಲಿ ಒಂದು ಸ್ಪೆಷಲ್ ಡಿವಿಷನ್ ಇತ್ತು, ಪೊಲೀಸ್ ಸಬ್ ಡಿವಿಷನ್ನು. ಸೊ ಅದಿದ್ದಾಗ ಒಂದು ಈ ಥರದ ಯಾವುದೇ ಚಟುವಟಿಕೆಗಳು ಆಗ್ತಾ ಇಲ್ಲ. ಇದೀಗ ಎಲ್ಲೊಂದು ಕಡೆ ಸರ್ಕಾರ ಅದನ್ನು ವಾಪಸ್ ಪಡ್ಕೊಂಡಿರೋದ್ರಿಂದನೇ ಅಷ್ಟೆಲ್ಲ ಆಗ್ತಾ ಇದೆ, ರಕ್ಷಣೆ ಇಲ್ಲ ಅಂತಕ್ಕಂಥ ಹೇಳಿದ್ದಾರೆ. ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು DYSP ಜೊತೆಗೆ 32 ಜನರ ಒಂದು ಅಲ್ಲೊಂದು ಸ್ಪೆಷಲ್ ಟೀಮನ್ನು, ಅದೊಂದು ಟೂರಿಸ್ಟ್ ಪ್ಲೇಸು, ವಿಶೇಷವಾಗಿ ವಿದೇಶಿಯರು ಅಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸ್ಟಾಫನ್ನು ನಿಯೋಜನೆ ಮಾಡಿದ್ರು ಅಂತ ತಿಳಿದು ಬಂದಿತ್ತು. ಯಾಕೆ ಅದನ್ನು ವರ್ಗಾಯಿಸಿದ್ರು, ಯಾಕೆ ವಿತ್ಡ್ರಾ ಮಾಡಿಕೊಂಡ್ರು, ಅದ್ರ ಹಿನ್ನೆಲೆ ಏನು? ಅದೊಂದು ಹಂಪಿ ಒಂದು ವಿಖ್ಯಾತವಾಗಿರುವಂಥ ಒಂದು ಸ್ಥಳ. ಅದೊಂದು ಯುನೆಸ್ಕೋ ಹೆರಿಟೇಜು ಸೈಟು. ಅಲ್ಲಿ ವಿದೇಶಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಭಾರತದ ಬಗ್ಗೆ ಏನು ಮೆಸೇಜ್ ಹೋಗುತ್ತೆ? ಯಾರೋ ಕೆಲವರು ಮಾಡಿದಂಥ ಕೆಲಸ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶಕ್ಕೆ ಕಾರಣ ಆಗುತ್ತೆ, ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ನನಗನ್ಸುತ್ತೆ ಆ ಗ್ಯಾಂಗ್ ರೇಪ್ ಮಾಡಿ ಒಬ್ಬನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ದರೋಡೆ ಮತ್ತು ಸುಲಿಗೆ ಮಾಡಿರ್ತಕ್ಕಂಥವ್ರಿಗೆ ಎನ್ಕೌಂಟ್ರ್ ಮಾಡಬೇಕು. ಅವ್ರಿಗೆ ಎನ್ಕೌಂಟ್ರ್ ಮಾಡೋದು ಒಂದೇ ದಾರಿ. ಆಗ ಉಳಿದವರಿಗೆ ಒಂದು ಭಯ ನಿರ್ಮಾಣ ಆಗುತ್ತೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹಗಲೇ ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡೋಕ್ಕೆ ಹೋದವನ್ನ ಗುಂಡಿಟ್ಟು ಬೀದರ್ನಲ್ಲಿ ಕೊಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ಯಾಂಕನ್ನು ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ತಾರೆ. ನಿರಂತರವಾಗಿ ಗ್ಯಾಂಗ್ ರೇಪ್ಗಳು ನಡೀತವೆ, ದರೋಡೆಗಳು ನಡೀತವೆ. ಅಂದರೆ ನಾವೇನು ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಯುತ್ತೆ, ನಾವೇನು ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ರಾಜಕೀಯ ರಕ್ಷಣೆ ಕೊಟ್ಟರೆ ಸಂದೇಶ ಏನಾಗುತ್ತೆ? ಗ್ಯಾಂಗ್ ರೇಪ್ ಮಾಡೋರಿಗೆ ನಾವು ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದನ್ನು ನಿಯಂತ್ರಣಕ್ಕೆ ತರೋಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ನನಗನ್ಸುತ್ತೆ ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾರೋ ಒಬ್ಬ ಇಬ್ಬ ಕ್ರಿಮಿನಲ್ಸ್ ಹತ್ರ ಭೂಮಿ ಭಾರ ಕಡಿಮೆ ಆಗುತ್ತೆ ಹೊರತು ಏನೂ ತೊಂದರೆ ಆಗಲ್ಲ. ಅವನಿಗೆ ಎನ್ಕೌಂಟ್ರ್ ಮಾಡಿ ಆ ಮೂಲಕ ಸಂದೇಶ ಕೊಡಬೇಕು. ಯಾಕೋ ಏನೋ ಈ ಸರ್ಕಾರ ಎಲ್ಲ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಕಾನೂನು ಸುವ್ಯವಸ್ಥೆ ವಿಷಯದಲ್ಲೂ ನಿರ್ಲಕ್ಷ್ಯ ವಹಿಸ್ತಾ ಇರ್ತಕ್ಕಂಥ ದುರದೃಷ್ಟಕರ.